ಇಲ್ಲ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಎಗ್ ಹೆರಿಟೇಜ್ ಯೂಟ್ಯೂಬ್ ಚಾನಲ್. ನಾವ್ ಇವತ್ತು ಮಾಡ್ತಾ ಇದೀವಿ ಎಗ್ ಪೆಪ್ಪರ್ ಫ್ರೈ ಮಸಾಲ. ಹೇಗ್ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇವಾಗ ನಾವು ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಹಾಕೊಳ್ತಾ ಇದೀವಿ 2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್. ಇವಾಗ ನಾವು ಇದಕ್ಕೆ ಹಾಕೊಳ್ತಾ ಇದೀವಿ ತುರಿದಿರೋಂಥ ಶುಂಠಿನ ಒಂದ್ ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು. ಕರ್ಬೇವಿನ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದು ಹಾಕೊಳ್ತಾ ಇದೀವಿ. ಜಜ್ಕೊಂಡಿರೋ ಅಂತ ಬೆಳ್ಳುಳ್ಳಿ, ಇದನ್ನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಕೊಳ್ತಾ ಇದೀವಿ. ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದೀವಿ. ಇವಾಗ 1/2 ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೊಳ್ತಾ ಇದೀವಿ. 1.5 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇನ್ನೊಂದ್ಸಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ಕ್ಲೀನಾಗಿ ಫ್ರೈ ಆಗಿದೆ. 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ. ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ 1-2 ಟೇಬಲ್ ಸ್ಪೂನ್ ಸಾಲ್ಟು. ಇವಾಗ ಇದನ್ನ ಇನ್ನೊಂದ್ಸಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 50 ml ಅಷ್ಟು ನೀರು ಹಾಕೊಳ್ತಾ ಇದೀವಿ. ಇವಾಗ ನಾವು ಇದಕ್ಕೆ ಹಾಕೊಳ್ತಾ ಇದೀವಿ ಜೀರಾ ಪೌಡರ್, ಸೋಂಪು ಪೌಡರ್ ಮತ್ತೆ ಪೆಪ್ಪರ್ ಪೌಡರ್ 2 ಟೇಬಲ್ ಸ್ಪೂನ್ ಹಾಕೊಂಡಿದೀವಿ. ಇವಾಗ ನಾವು ಇದಕ್ಕೆ ಹಾಕೊಳ್ತಿದೀವಿ 3 ಮೊಟ್ಟೆ. ಇವಾಗ ಪುನಃ 50 ml ಅಷ್ಟು ವಾಟರ್ ಆಡ್ ಮಾಡ್ತಾ ಇದೀವಿ. ಎಲ್ಲೋ ಕಲರ್ ಕ್ಲೀನ್ ಕಾಣಿಸ್ಲಿ ಅಂತ. ಓಕೆ ಸರ್, ಓಕೆ. ಇವಾಗ ಫೈನಲ್ ಆಗಿ ನಾವು ಹಾಕೊಳ್ತಾ ಇದೀವಿ ಕೊತ್ತಂಬರಿ ಸೊಪ್ಪು. ಇವಾಗ ಎಗ್ ಪೆಪ್ಪರ್ ಫ್ರೈ ರೆಡಿ ಇದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಎಗ್ ಪೆಪ್ಪರ್ ಫ್ರೈ ಮಸಾಲ ಹೇಗ್ ಮಾಡೋದು ಅಂತ ಮನೇಲೊಂದ್ಸಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಪರೋಟ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ವಿಡಿಯೋ ನೋಡಾದ್ಮೇಲೆ ಲಾಸ್ಟಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಲೇಬೇಡಿ. ಅಷ್ಟೇ.